ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಆಗುವಂಥದ್ದು ಹಾಗೂ ಅದು ನಿಜಕ್ಕೂ ಕೂಡ ಈಗ ಕೆಲವು ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಸತ್ಯವಾದಂಥ ಘಟನೆಯೊಂದಿಗೆ ಇವತ್ತಿನ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ತಮ್ಮೆಲ್ಲರಿಗೂ ಕೂಡ ಈ ವಿಷಯವನ್ನು ತಿಳಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ನಿಜಕ್ಕೂ ಕೂಡ ಇದು ಒಂದು ಕಳವಳಕಾರಿಯಾದಂಥ ವಿಚಾರ ಅಂತೀರೋ ಅಥವಾ ಸೋಜಿಗದ ವಿಚಾರ ಅಂತೀರೋ ಅಥವಾ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜ ಯಾವ ರೀತಿ ತನ್ನ ಒಂದು ಪಾತ್ರವನ್ನು ವಹಿಸ್ತಾ ಇದೆ ಈ ಸಮಾಜದಲ್ಲಿ ಜನರು ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋತೀರೋ ಅದೇ ನಿಮಗೆ ಬಿಟ್ಟದ್ದು. ಹಾಗಿರುವಾಗ ಕನ್ನಡಿಗ ಚಾನಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆಯೂ ಕೂಡ ಅದಕ್ಕೆ ಕೈಗನ್ನಡಿ ಅನ್ನುವಂಥ ಅಭಿಪ್ರಾಯ ನನ್ನದು. ಹಾಗಿರುವಾಗ ಏನಿದು ಘಟನೆ ಅಂತಂದರೆ, ಬಹುತೇಕ ಹೈಸ್ಕೂಲ್ನಿಂದ ಕಾಲೇಜಿಗೆ ಹೋಗುವಂಥ ಒಂದು ವಿದ್ಯಾರ್ಥಿಗಳು ಅಂದರೆ ಮಕ್ಕಳ ಒಂದು ನಡೆನುಡಿಗಳಲ್ಲಿ ಹಾವಭಾವಗಳಲ್ಲಿ ಅಥವಾ ಅವರ ಹವ್ಯಾಸಗಳಲ್ಲಿ ಬದಲಾವಣೆಗಳು ಆಗ್ತಾ ಇರೋದು ಸ್ವಾಭಾವಿಕ. ಹಾಗಿರುವಾಗ ಆ ಮಕ್ಕಳು ದಾರಿ ತಪ್ಪುತ್ತಿದ್ದಾರೆಯೇ ಅಥವಾ ಅವರು ತಮ್ಮ ದಾರಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆಯೇ ಅನ್ನೋದನ್ನು ಕೂಡ ನಾವು ಕಂಡುಕೊಳ್ಳಲಿಕ್ಕೆ ಕಷ್ಟ. ಹಾಗಿರುವಾಗ ಅದು ಹೈಸ್ಕೂಲ್ನಿಂದ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಲ್ಲಿ, ಇನ್ನು ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ನಿಂದ ಹೈಸ್ಕೂಲ್ ಹೋಗುವಂಥ ವಿದ್ಯಾರ್ಥಿಗಳಿಗೂ ಕೂಡ ಅವರ ಒಂದು ಹಾವಭಾವಗಳು ಹಾಗೂ ಅವರ ಒಂದು ನಡೆ ನುಡಿಗಳು ಹಾಗೂ ಅವರ ಹವ್ಯಾಸಗಳು ಕೂಡ ಬದಲಾವಣೆ ಆಗೋದನ್ನು ಕೂಡ ನೋಡಿದ್ದೀವಿ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇರೋದು 13ನೇ ವಯಸ್ಸಿನ ಅಂದರೆ 5ನೇ ತರಗತಿಯ ವಿದ್ಯಾರ್ಥಿಯ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಘೋರ ಘಟನೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಹಾಗಿರುವಾಗ ಏನಿದು ಈ ಸಂಚಿಕೆಯ ಮುಖ್ಯ ಭಾಗ ಅಂತನ್ನುವಂಥ ವಿಷಯಕ್ಕೆ ನೀವು ಬಂದಿರ್ಬೋದು. ಆದರೆ ನಾನು ಈಗ ಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೇನೆ. ಅದೇನಂತಂದರೆ, ನಿಜಕ್ಕೂ ಕೂಡ ಸಮಾಜದಲ್ಲಿ ಹೀಗೂ ಆಗಲಿಕ್ಕೆ ಉಂಟಾ ಅನ್ನುವಂಥ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಎದ್ರೂ ಕೂಡ ಅದು ಸತ್ಯವಾದಂಥದ್ದು ಹಾಗೂ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಸತ್ಯವಾದ ಘಟನೆ. ಅದು ಕೂಡ 13ನೇ ವಯಸ್ಸಿನಲ್ಲಿ ಇರತಕ್ಕಂಥ 5ನೇ ತರಗತಿಯ ವಿದ್ಯಾರ್ಥಿಯೊಬ್ಬ ಟ್ಯೂಷನ್ ಹೇಳಿಸ್ಕೊಳ್ಳಲಿಕ್ಕೆ ಸಾಯಂಕಾಲ ಒಬ್ಬರ ಟೀಚರ್ ಹತ್ರ ಹೋಗ್ತಾ ಇದ್ದ. ಆ ಟೀಚರ್ ಹೆಸರು ಮಾನಸಿ. ಅದು ಸೂರತ್ನಲ್ಲಿ ಇರತಕ್ಕಂಥದ್ದು ನಡೆದಿರ್ತಕ್ಕಂಥ ಇದು ಘಟನೆ. ಈ ಒಂದು ಘಟನೆಯಲ್ಲಿ ಮಾನಸಿ ಟೀಚರ್ ಕಡೆ ಹೋಗ್ತಾ ಇರ್ತಕ್ಕಂಥ ಈ 5ನೇ ತರಗತಿಯ ವಿದ್ಯಾರ್ಥಿ, 13 ವರ್ಷದ ವಿದ್ಯಾರ್ಥಿ ದಿನಂಪ್ರತಿಯಲ್ಲಿ ಟ್ಯೂಷನ್ಗೆ ಬರ್ತಿದ್ದ ಹಾಗೂ ಹಾಗೆ ಕೆಲವು ದಿನಗಳ ನಂತರ ಮಾನಸಿ ಟೀಚರ್ ಹಾಗೂ ಈ ಹುಡುಗನ ನಡುವೆ ದೈಹಿಕ ಸಂಪರ್ಕ ಬೆಳೀತು. ಆ ದೈಹಿಕ ಸಂಪರ್ಕದಿಂದಾಗಿ ಅವರಿಬ್ಬರು ಕೂಡ ಒಬ್ಬರನ್ನೊಬ್ಬರು ಬಿಟ್ಟು ಇರಲಿಕ್ಕೂ ಕೂಡ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಹಾಗಿರುವಾಗ ಸುಮಾರು 5 ದಿನಗಳಿಂದ ಮಗ ಮನೆಗೆ ಬಂದಿಲ್ಲ, ಟ್ಯೂಷನ್ಗೆ ಹೋದವನು ಬಂದಿಲ್ಲ ಅಂಥೇಳಿ ಪಾಲಕರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟನ್ನು ಆಧರಿಸಿ ಪೊಲೀಸರು ಅವರಿಗೆ ತಲಾಶ್ ಮಾಡಲಿಕ್ಕೆ ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಾನಸಿ ಹಾಗೂ ಆ 5ನೇ ತರಗತಿಯ ವಿದ್ಯಾರ್ಥಿ ಒಂದು ಸೂರತ್ನ ಒಂದು ಬಾರ್ಡರ್ನಲ್ಲಿ ಸಿಕ್ಕಾಗ ಅವರಿಬ್ಬರನ್ನು ಕೂಡ ಪೊಲೀಸರು ಹಿಡಿದು ಅವರನ್ನು ಪ್ರಶ್ನೆ ಮಾಡ್ತಾರೆ. ಯಾಕೆ ನೀವು ಎಷ್ಟು ದಿವಸ ಇಲ್ಲಿ ಕಣ್ಮರೆಯಾಗಿದ್ದೀರಿ, ಬಾಲಕರನ್ನು ಕರೆದುಕೊಂಡು ಯಾಕೆ ನೀವು ಎಲ್ಲಿ ಹೋಗಿದ್ದೀರಿ ಅಂತ ಹೇಳಿ ಕೇಳ್ತಾರೆ. ಇಲ್ಲ, ನಾವು ಎಲ್ಲಿ ಹೋಗಿಲ್ಲ, ಇಲ್ಲೇ ಇದ್ದೇವೆ ಅಂತ ಹೇಳ್ತಾರೆ. ಆದರೂ ಕೂಡ ನಾನೀಗ 5 ತಿಂಗಳ ಗರ್ಭಿಣಿ, ಅದು ಕೂಡ ಈ ಒಬ್ಬ ಬಾಲಕನಿಂದ ನಾನು ದೈಹಿಕ ಸಂಪರ್ಕ ಬೆಳೆಸಿ 5 ತಿಂಗಳಿಂದ ನಾನು ಗರ್ಭಿಣಿಯಾಗಿದ್ದೇನೆ ಅನ್ನುವಂಥ ಒಂದು ಶಾಕಿಂಗ್ ನ್ಯೂಸನ್ನು ಕೂಡ ಆ ಮಾನಸಿ ಟೀಚರ್ ಹೇಳ್ತಾರೆ. ಹಾಗಿರುವಾಗ ಆ ಮಾನಸಿ ಟೀಚರ್ ಹೇಳಿದ ತಕ್ಷಣ ಪೊಲೀಸರಿಗೂ ಕೂಡ ಒಂದು ಥರ ಕಳವಳ ಉಂಟಾಗಿ ಅವರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಇಬ್ಬರನ್ನು ಕೂಡ ಟೆಸ್ಟ್ ಮಾಡಿಸ್ತಾರೆ. ಆ ಮಗುವಿನ ಅಂದರೆ 5ನೇ ತರಗತಿಯಲ್ಲಿ ಇರ್ತಕ್ಕಂಥ ಮಗುವಿನ DNA ಚೆಕ್ ಮಾಡಲಿಕ್ಕೆ ಅಂದರೆ ಪರೀಕ್ಷೆ ಮಾಡಲಿಕ್ಕೂ ಕೂಡ ಕಳಿಸ್ತಾರೆ. ಹಾಗಿರುವಾಗ ಇನ್ನೇನು ಕೆಲವು ದಿನಗಳಲ್ಲಿ ಆ DNA ಟೆಸ್ಟ್ ಕೂಡ ಹೊರಬರ್ತೈತಿ. ಹಾಗಿರುವಾಗ ಈ ಒಂದು ಪರಿಸ್ಥಿತಿಯಲ್ಲಿ ಇದು ನಿಜಕ್ಕೂ ಕೂಡ ನಡೆದಿರ್ತಕ್ಕಂಥ ಘಟನೆ ಅಂತ ಏನು ಹೇಳ್ತೀನಲ್ಲ, ಅದು ಅಷ್ಟೇ ಸತ್ಯವಾದಂಥ ಹಾಗೂ ಈ ಒಂದು ಘಟನೆಯಲ್ಲಿ ಆಗಿರ್ತಕ್ಕಂಥ ಮಾನಸಿ ಟೀಚರ್ ಹಾಗೂ ಆ ಮಗುವಿನ ಅಂದರೆ 5ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ 13ನೇ ವರ್ಷದ ಮಗುವಿನ ಬಾಳಿನಲ್ಲಿ ಆಗಿರ್ತಕ್ಕಂಥ ಒಂದು ಘನಘೋರ ಘಟನೆ ಅಂತಲೇ ಹೇಳ್ಬೋದು. ಹಾಗಿರುವಾಗ ನಮ್ಮ ಮಕ್ಕಳು ಕಾಲೇಜಿಗೆ ಹೋಗುವ ಮಕ್ಕಳೇ ಇರಲಿ, ಹೈಸ್ಕೂಲ್ಗೆ ಹೋಗುವ ಮಕ್ಕಳೇ ಇರಲಿ, ಜೊತೆಗೆ
ಪ್ರೈಮರಿ ಸ್ಕೂಲ್ ಹೋಗುವಂಥ ಮಕ್ಕಳೇ ಇರಲಿ, ಅವರು ಯಾವುದೇ ವಯೋಮಾನದವರು ಇದ್ದರೂ ಕೂಡ ಆ ಮಕ್ಕಳ ಬಗ್ಗೆ ಪಾಲಕರಾದಂಥವರು ಹೆಚ್ಚಿನ ಒಂದು ಮುತುವರ್ಜಿ ವಹಿಸಬೇಕು. ಅಂದರೆ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾಗಳು ಎಷ್ಟು ಒಂದು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇವೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಂಡಿರ್ಬೋದು. ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡ್ರೆ ಮಕ್ಕಳ ಭವಿಷ್ಯ ಉಜ್ವಲವಾಗ್ತೈತಿ. ಆದರೆ ಅದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರ್ತಕ್ಕಂಥ ಹಲವಾರು ಘಟನಾವಳಿಗಳನ್ನು ಮಕ್ಕಳು ನೋಡಿದಾಗ ಅವರ ಮನಸ್ಸು ಕೂಡ ಚಂಚಲವಾಗ್ತೈತಿ. ಆಮೇಲೆ ಅವರು ಕೂಡ ತನ್ನ ದಾರಿ ತಪ್ಪುವಂಥ ಸನ್ನಿವೇಶಗಳು ಕೂಡ ಇರ್ತವೆ. ಹಾಗಿರುವಾಗ ಈ ಸಂದರ್ಭದಲ್ಲಿ ಪಾಲಕರು ಮಕ್ಕಳ ಬೆಳವಣಿಗೆಯಲ್ಲಿ, ಮಕ್ಕಳ ಒಂದು ಪಾಲನೆ ಪೋಷಣೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಅವರು ಶಾಲೆಗೆ ಹೋಗುವಾಗ, ಕಾಲೇಜಿಗೆ ಹೋಗುವಾಗ, ಹೈಸ್ಕೂಲಿಗೆ ಹೋಗಿ ಬರುವಾಗ ಆ ಮಕ್ಕಳು ಯಾವ ರೀತಿ ತಮ್ಮ ದಿನನಿತ್ಯ ನಡೆದುಕೊಳ್ಳತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದಾರೋ ಅಥವಾ ಅವರ ಬದಲಾವಣೆಗಳು ಏನಾದರೂ ಆಗಿದೆಯೋ ಅನ್ನೋದನ್ನು ಕೂಡ ಗಮನಿಸಬೇಕು. ಹಾಗಾದಾಗ ಮಾತ್ರ ನಾವು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಮಕ್ಕಳ ಮೇಲೆ ಒಂದು ಕಣ್ಣು ಇಡ್ರಿ. ಪ್ರತಿಯೊಬ್ಬರಿಗೂ ಕೂಡ ಮೊಬೈಲ್ ಬಳಕೆಯನ್ನು ಮಕ್ಕಳಿಗೆ ಮಾಡಿಸಲಿಕ್ಕೆ ಹೋಗಲೇಬೇಡಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಘಟನೆಯೂ ಕೂಡ ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ನನ್ನ ಜೊತೆಗೆ ಹಂಚ್ಕೊಳ್ರಿ. ಆಮೇಲೆ ಈ ಸಂಚಿಕೆಯನ್ನು ಪ್ರತಿಯೊಬ್ಬ ತಂದೆ ತಾಯಿಗಳು, ಪ್ರತಿಯೊಬ್ಬ ಟೀಚರು ಹಾಗೂ ಸಮಾಜದ ಪ್ರತಿ ಮನೆಯ ವ್ಯಕ್ತಿಗಳಿಗೂ, ಮಹಿಳೆಯರಿಗೂ ಕೂಡ ತಲುಪಿಸ್ರಿ ಎನ್ನುವಂಥ ಒಂದು ಕಳಕಳಿಯ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ.